ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾಳೆ ನಮ್ಮ ಪಾಪಗೆ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಅವನಿಗೋಸ್ಕರ ನಾನು ಮನೆಯಲ್ಲೇ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ರೆಡಿ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನೀವು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ರೆಸಿಪಿ ಹಾಗೆ ನಮ್ಮ ಪಾಪು ಬರ್ತಡೇನ ಹೇಗೆ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾವಿವತ್ತು ಎಗ್ಲೆಸ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡ್ತಾ ಇದ್ದೀವಿ ವಿತೌಟ್ ಅವನ್. ಸೊ ಇದನ್ನು ಗ್ಯಾಸ್ ಸ್ಟವಲ್ಲೇ ಮಾಡ್ತಾ ಇದ್ದೀವಿ. ಸೊ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ ಪ್ರೀ ಹೀಟ್ ಮಾಡ್ಕೊಬೇಕು 10 ಮಿನಿಟ್ಸ್. ಕುಕ್ಕರ್ ಬದಲು ಯಾವುದಾದ್ರೂ ದಪ್ಪ ಪಾತ್ರೆ ಆದರೂ ತೊಗೊಬೋದು. ಅದು ಪ್ರೀ ಹೀಟ್ ಆಗೋಷ್ಟರಲ್ಲಿ ನಾವು ಕೇಕ್ ಸ್ಪಾಂಜ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಎಷ್ಟು ಮೆಷರ್ಮೆಂಟಲ್ಲಿ ತೊಗೊಬೇಕು ಇದೆಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಸೊ ಈಗ ಬೇಸಿಕಾಗಿ ಹೇಳ್ಬೇಕಂದ್ರೆ ಕಂಡೆನ್ಸ್ ಮಿಲ್ಕ್, ವೆನಿಲಾ ಎಸೆನ್ಸ್ ಹಾಗೆ ಆಯಿಲ್ನ ತೊಗೊಂಡಿದ್ದೀನಿ ಒಂದು ವೆಸಲಲ್ಲಿ. ಹಾಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಕೋಕೋ ಪೌಡರ್, ಮೈದಾ, ಬೇಕಿಂಗ್ ಸಾಲ್ಟ್ ಆ್ಯಂಡ್ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಆಫ್ ಸೋಡಾ ತೊಗೊಂಡಿದ್ದೀನಿ. ಇದೆಷ್ಟು ಬ್ಯಾಚ್ ವೈಸ್ ಮಿಕ್ಸ್ ಮಾಡ್ಕೊಬೇಕು. ಓವರ್ ಮಿಕ್ಸ್ ಆಗದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಕೊಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೊಂತ ಮಿಕ್ಸ್ ಮಾಡ್ಕೊಬೇಕು. ಈಗ ನಮ್ಮ ಬ್ಯಾಟರ್ ರೆಡಿ ಆಗಿದೆ. ಈಗ ಇದನ್ನು ನಾವು ಬೇಕಿಂಗ್ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೇಕಿಂಗ್ ಟ್ರೇಗೆ ಆಯಿಲ್ ಮತ್ತು ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅದು ಅಂಟೋದಿಲ್ಲ. ನಮಗೆ ಈಸಿಯಾಗಿ ಸ್ಪಾಂಜ್ನ ರಿಮೂವ್ ಮಾಡ್ಬೋದು. ಆ ರೀತಿ ಮಾಡ್ಕೊಬೇಕು. ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟ್ಯಾಪ್ ಮಾಡಬೇಕು. ಆಗ ಏನಾದರೂ ವಾಟರ್ ಬಬಲ್ಸ್ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ. ಮತ್ತು ಈ ರೀತಿ ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ಈ ರೀತಿ ಡ್ರಾ ಮಾಡ್ಕೊಬೇಕು. ಅದರಿಂದ ಕೇಕ್ ಉಬ್ಬಿ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ ಫ್ಲ್ಯಾಟಾಗಿ. ಈಗ ನಮ್ಮ ಕುಕ್ಕರ್ ಪ್ರೀ ಹೀಟ್ ಆಗಿದೆ 10 ಮಿನಿಟ್ಸ್. ಈಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಟರ್ನ ಇಟ್ಟು 40 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಬೇಕಾಗುತ್ತೆ. ಈ ರೆಸಿಪಿ ಫಾಲೋ ಮಾಡಿದರೆ ನೀವು ಬೇಕ್ರಿ ಸ್ಟೈಲ್ ಕೇಕ್ನ ಮನೇಲೆ ಆರಾಮಾಗಿ ಮಾಡ್ಕೊಬೋದು. ಕುಕ್ಕರ್ಗೆ ಬೆಲ್ಟ್ ಮತ್ತು ವಿಜಿಲ್ ಹಾಕಬೇಡಿ, ಹಾಗೆ ಬೇಕ್ ಮಾಡ್ಕೊಬೇಕು. ಈಗ ನಾವು ವಿಪ್ಪಿಂಗ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. ವಿಪ್ಪಿಂಗ್ ಕ್ರೀಮ್ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸ್ದು ಸಿಗುತ್ತೆ. ನಿಮಗೆ ಯಾವ ಬ್ರ್ಯಾಂಡು ಬೇಕೋ ಅದನ್ನು ತೊಗೊಬೋದು. ಹಾಗೆ ಈಗ ವಿಪ್ಪಿಂಗ್ ಕ್ರೀಮ್ಗೆ ಐಸಿಂಗ್ ಶುಗರ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀವಿ. ಐಸಿಂಗ್ ಶುಗರ್ ಅಂದರೆ ಏನಿಲ್ಲ, ಶುಗರ್ ಪೌಡರ್ ಅಷ್ಟೇ. ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವಿಪ್ ಮಾಡ್ಕೊಂಡಿದ್ವಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬೀಟ್ ಮಾಡ್ಕೊಬೇಕು. ನೀವು ಪಾತ್ರೆನ ಯಾವುದೇ ರೀತಿ ಉಲ್ಟಾ ಮಾಡಿದ್ರೆ ಕೂಡ ಅದು ಕ್ರೀಮ್ ಒಂಚೂರು ಕೆಳಗೆ ಬೀಳಬಾರ್ದು. ಆ ರೀತಿ ನೀವು ಬೀಟ್ ಮಾಡ್ಕೊಬೇಕು. ಈಗ ನಮ್ಮ ವಿಪ್ಪಿಂಗ್ ಕ್ರೀಮ್ ರೆಡಿಯಾಗಿದೆ. ಸೊ ನಮ್ಮ ಕೇಕ್ ಕೂಡ ರೆಡಿಯಾಗಿದೆ. ಬನ್ನಿ ಹೇಗೆ ರೆಡಿಯಾಗಿದೆ ನೋಡೋಣ. ಈ ಕೇಕ್ ಚೆನ್ನಾಗಿ ಸ್ಪಾಂಜ್ ರೆಡಿಯಾಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಈ ರೀತಿ ನಾವು ಕೈಯಲ್ಲಿ ಟ್ಯಾಪ್ ಮಾಡಿಬಿಡ್ದಾಗ ಅದು ಬೌನ್ಸ್ ಆಗಬೇಕು. ಅದನ್ನು ಚೆಕ್ ಮಾಡ್ಕೊಬೇಕು. ಈಗ ನಾವು ಕೇಕ್ನ ಆಫ್ ಇಯರ್ ಬರ್ಡೇ ಥೀಮಲ್ಲಿ ಮಾಡ್ತಿರೋದ್ರಿಂದ ಕೇಕ್ನ ಆ ರೀತಿ ಆಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಶುಗರ್ ಶಿರಪ್ನ ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ರೆಡಿ ಮಾಡ್ಕೊಂಡಿರೋ ವಿಪ್ಪಿಂಗ್ ಕ್ರೀಮ್ ಏನಿದೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಅದ್ರ ಮೇಲೆ ನಾನು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಯೂಶ್ವಲಿ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ಆ್ಯಡ್ ಮಾಡೋದಿಲ್ಲ. ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಹೊರಗಡೆಯಿಂದ ಕೇಕ್ ತರೋದಕ್ಕಿಂತ ಈ ರೀತಿ ಮನೇಲೇ ಆರಾಮಾಗಿ ಮಾಡ್ಕೊಬೋದು. ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ನೋಡಿ, ಈ ರೀತಿ ಶುಗರ್ ಶಿರಪ್ನ ಆ್ಯಡ್ ಮಾಡ್ಕೊಬೇಕು. ಸ್ಪಾಂಜ್ಗೆ ಎಲ್ಲ ಕಡೆ ಕವರ್ ಆಗಬೇಕು ಶಿರಪ್ಪು, ಎಲ್ಲೂ ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ತುಂಬ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಶುಗರ್ ಶಿರಪ್ ಕೇಕಿಂದ ನಮಗೆ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಕಡಿಮೆ ಆ್ಯಡ್ ಮಾಡಿದ್ರೆ ಕೇಕ್ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಡ್ರೈ ಅನಿಸ್ತಾ ಇರುತ್ತೆ. ಸೊ ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕು. ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀವ ಅಂತ ಅಂದರೆ, ಶುಗರ್ ಶಿರಪ್ ಹಾಕಿದ ಮೇಲೆ ನಾವು ಅದನ್ನು ಕೈಯಿಂದ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ನಮಗೆ ಶಿರಪ್ ಹಿಂಗೆ ಹೊರಗಡೆ ಬರೋದು ಗೊತ್ತಾಗುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಬೇಕು. ಇದೇ ಥರ ಎಲ್ಲ ಲೇಯರ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಎಕ್ಸ್ಟ್ರಾಸ್ ಕ್ರೀಮ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ಇದನ್ನು ಕ್ರಂಪ್ ಕೋಟ್ ಅಂತ ಹೇಳ್ತೀವಿ. ಇದರಲ್ಲಿ ನೀವು ನೀಟಾಗಿ ಫಿನಿಶಿಂಗ್ ಕೊಡೋ ಅಂಥ ಅವಶ್ಯಕತೆ ಏನಿಲ್ಲ. ಜಸ್ಟ್ ಇದು ಏನಕ್ಕೆ ಮಾಡೋದು ಅಂದರೆ ಕ್ರೀಮ್ ಮತ್ತು ಸ್ಪಾಂಜ್
ಎರಡೂ ಹೊಂದ್ಕೊಂಡು ಅದೊಂದು ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ಈ ಕ್ರಮ್ಕೋಟ್ನ ಮಾಡೋದು. ಇದರಲ್ಲಿ ಏನೂ ನೀಟಾಗಿ ಫಿನಿಶಿಂಗ್ ಕೊಡಬೇಕು ಅಂತೆಲ್ಲ ಏನಿಲ್ಲ. ಜಸ್ಟ್ ಕ್ರೀಮ್ ಮತ್ತು ಸ್ಪಾಂಜ್ ಎರಡು ನಾವು ಮಿಕ್ಸ್ ಮಾಡೋ ಥರ ಒಂದು ಪ್ರೊಸೀಜರ್ ಅಷ್ಟೇ ಇದು. ಈ ರೀತಿ ನಾವು ಮಾಡಿಕೊಂಡು ಅದನ್ನು 6 ಅವರ್ಸ್ ನಾವು ಫ್ರೀಸ್ ಮಾಡಬೇಕಾಗುತ್ತೆ. 6 ಅವರ್ಸ್ ಅಥವಾ ಓವರ್ನೈಟ್ ನಾವು ರೆಫ್ರಿಜಿರೇಟರಲ್ಲಿ ಇಡಬೇಕಾಗುತ್ತೆ. ಸೊ ಆಗ ನಮಗೆ ನೀಟಾಗಿ ಒಂದು ಫ್ಲೇವರ್ಫುಲ್ ಕೇಕ್ನ ರೆಡಿ ಆಗುತ್ತೆ. ಹೀಗೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಎಲ್ಲ ಫಿಲ್ ಮಾಡಿಕೊಂಡು ಕ್ರಮ್ಕೋಟ್ನ ಫಿನಿಶ್ ಮಾಡ್ಕೊಬೇಕು. ಕ್ರಮ್ಕೋಟ್ ಎಲ್ಲ ಫಿನಿಶ್ ಆದಮೇಲೆ ಎಕ್ಸ್ಟ್ರಾ ಕ್ರೀಮ್ ಎಲ್ಲ ಏನಿತ್ತು ಸೈಡಲ್ಲಿ ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ಡ್ರೈ ಆಗೋದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋಗುತ್ತೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಫ್ರಿಜಿರೇಟ್ ಮಾಡಬೇಕು 6 ಅವರ್ಸ್. ಸೊ ನೋಡಿ, ಈಗ ನಮ್ಮ ಕೇಕ್ ಓವರ್ನೈಟ್ ರೆಫ್ರಿಜಿರೇಟ್ ಆಗಿ ಕ್ರಮ್ ಕೋಟಿಂಗ್ ಎಲ್ಲ ಮುಗ್ದಿರೋ ಕೇಕ್ ಈ ರೀತಿ ಕಾಣಿಸುತ್ತೆ. ಈ ಟೈಮಲ್ಲೇ ನಿಮಗೆ ಶುಗರ್ ಸಿರಪ್ ಏನಾದರೂ ಎಕ್ಸ್ಟ್ರಾ ಆಗಿದ್ರೆ ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಈಗ ಕರೆಕ್ಟಾಗಿದೆ, ಏನೂ ಲೀಕ್ ಆಗ್ತಿಲ್ಲ. ಈಗ ಕೇಕ್ ಫಿನಿಶಿಂಗ್ ಮಾಡೋವಂಥ ಟೈಮ್. ಈ ಟೈಮಲ್ಲಿ ವಿಪ್ಪಿಂಗ್ ಕ್ರೀಮ್ಗೆ ನಮಗೆ ಯಾವುದಾದ್ರೂ ಬೇರೆ ಕಲರ್ ಕೇಕ್ ಬೇಕು ಅಂತ ಅಂದರೆ ಈ ಟೈಮಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡು ನಾವು ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಪಾಪುಗೋಸ್ಕರ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಫುಡ್ ಕಲರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ನೀಟಾಗಿ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡಿಕೊಂಡು ನಾವು ಕೇಕ್ ಸ್ಪಾಂಜಲ್ಲೂ ಕಾಣದೇ ಇರೋ ಥರ ನೀಟಾಗಿ ಫಿನಿಶಿಂಗ್ ಕೊಡಬೇಕು ಕೇಕ್ಗೆ. ಈ ಟೈಮಲ್ಲಿ ಯಾವುದಾದ್ರೂ ಡಿಸೈನ್ ಬೇಕಿದ್ದರೆ ಕ್ರೀಮಲ್ಲಿ ಇಲ್ಲ ಫೌಂಡೆಂಟಲ್ಲಿ ಡಿಸೈನ್ ಬೇಕಿದ್ದರೆ ಎಲ್ಲ ಮಾಡ್ಕೊಬೋದು. ನಾವು ಇವತ್ತು ಕೇಕ್ ಟಾಪರ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಡಿಸೈನ್ ಮಾಡ್ತಿಲ್ಲ ಕೇಕ್ಗೆ. ನೀಟಾಗಿ ಕೇಕ್ನ ವಿಪ್ಪಿಂಗ್ ಕ್ರೀಮ್ನಿಂದ ಕವರ್ ಮಾಡಿ ಫಿನಿಶ್ ಆದ ಮೇಲೆ ಮತ್ತೆ ಒಂದು 2 ಅವರ್ಸ್ ಫ್ರಿಜ್ಜಲ್ಲಿ ನಾವು ಕೇಕ್ನ ಇಡಬೇಕು. ನಾನು ಕೇಕ್ ಬೇಕ್ ಮಾಡ್ತಾಯಿದ್ರೆ ನಮ್ಮ ಅಪ್ಪ ಹಾಗೆ ನನ್ನ ತಂಗಿ ಇಬ್ಬರು ಡೆಕೋರೇಟ್ ಮಾಡ್ತಾಯಿದ್ರು. ಈ ಡೆಕೋರೇಟ್ ಮಾಡೋದಂತೂ ತುಂಬಾ ಮೆಸ್ಸಪ್ ಆಗೋಯ್ತು. ಏನಂತ ಅಂದರೆ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಬಲೂನ್ಸ್ ಹಾಗೆ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಕೆಲವೊಂದು ಬಂತು, ಕೆಲವೊಂದು ಬಂದೇ ಇಲ್ಲ ನಮಗೆ ಬೇಕಾಗಿರೋ ಟೈಮ್ಗೆ. ಆಮೇಲೆ ಈವ್ನಿಂಗ್ ಮತ್ತೆ ನಾನು ನನ್ನ ತಂಗಿ ಹೋಗಿ ಎಲ್ಲನೂ ತೊಗೊಂಡು ಬಂದಿದ್ದಾಯಿತು. ತೊಗೊಂಡು ಬಂದು ಆಮೇಲೆ ಈ ಡೆಕೋರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವತ್ತಿನ ದಿನ ಒಂದು ಫ್ಯಾಮಿಲಿ ಫಂಕ್ಷನ್ ಬೇರೆ ಇತ್ತು. ಮನೆಯವರೆಲ್ಲ ಅಲ್ಲಿಗೆ ಹೋಗಿದ್ರು. ನಾನೊಬ್ಬಳೆ ಪಾಪಡ್ ನೋಡಿಕೊಂಡು ಕೇಕೆಲ್ಲ ಬೇಕ್ ಮಾಡ್ಕೊಂಡಿದ್ದಾಯಿತು ಅವತ್ತು. ನೋಡಿ, ಫೈನಲಿ ಈ ಥರ ರೆಡಿ ಮಾಡಿದ್ದಾರೆ ನನ್ನ ಅಪ್ಪ ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು. ಸಿಂಪಲಾಗಿ ಚೆನ್ನಾಗಿ ರೆಡಿ ಮಾಡಿದರು. ಕಂಪ್ಲೀಟ್ ಡೆಕೋರೇಷನ್ ಕ್ರೆಡಿಟ್ಸ್ ಎಲ್ಲ ನಮ್ಮ ಅಪ್ಪ ಮತ್ತು ನನ್ನ ತಂಗಿಗೆ ಹೋಗಬೇಕು. ಈ ರೀತಿ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಡೆಕೋರೇಟ್ ಮಾಡಿದರು ಚೆನ್ನಾಗೆ. ಆ್ಯಂಡ್ ನಾನು ಈ ಸೋಫಾ ಏನಿದೆ ಇದನ್ನು ಆನ್ಲೈನಲ್ಲಿ ಬೈ ಮಾಡಿದ್ದು ಮೀಶೋನಲ್ಲಿ. ಇದ್ರದ್ದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನೀವು ಚೆಕ್ ಮಾಡ್ಬೋದು. ಈ ಪ್ರಾಡಕ್ಟ್ಗೆ ಯಾವುದೇ ರಿವ್ಯೂ ಇರಲಿಲ್ಲ, ಹೇಗಿರುತ್ತೋ ಏನೋ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ, ಪ್ರೈಸ್ ವರ್ತಿ ಅಂತ ಹೇಳ್ಬೋದು. ಅಮ್ಮ ಇಲ್ಲಿ ಪಾಪುನ ರೆಡಿ ಮಾಡ್ತಾಯಿದ್ರು. ಅವನಿಗೆ ಗೊತ್ತಾಗ್ಬಿಟ್ಟಿದೆ ಏನೋ ಮಾಡ್ತಾಯಿದ್ದಾರೆ ಇವ್ರು ನನಗೆ ಇವತ್ತು ಅಂತ. ಅದಕ್ಕೆ ಫುಲ್ ಖುಷಿಯಾಗ್ಬಿಟ್ಟಿದ್ದ. ಬೇರೆ ಟೈಮಲ್ಲೆಲ್ಲ ನಾವು ಹೇಳ್ದಂಗೆ ಕೇಳೋದೇ ಇಲ್ಲ, ರೆಡಿ ಮಾಡಿಸ್ಕೊಳ್ಳೋದೇ ಇಲ್ಲ. ಅವನು ಬಟ್ಟೆ ಹಾಕ್ಸ್ಕೊಳ್ಳೋದಕ್ಕೆ ತುಂಬಾ ಗಲಾಟೆ ಮಾಡ್ತಾನೆ. ಬಟ್ ಇವತ್ತು ತುಂಬ ಆರಾಮಾಗಿ ನೀಟಾಗಿ ರೆಡಿ ಮಾಡಿಸ್ಕೊಂಡ. ನಾವು ಹೇಳ್ದಂಗೆಲ್ಲ ಕೇಳ್ದ. ನೋಡಿ ಹಿಂಗೆ ಆಟ ಆಡ್ಕೊಂಡಿದ್ದಾನೆ. ನಮ್ಮ ಕೇಕ್ ನೋಡಿ ಈ ರೀತಿ ರೆಡಿ ಆಗಿದೆ ಫೈನಲಿ. ಈ ಕೇಕೆ ನಾವು ಯಾವುದೇ ರೀತಿ ಫುಡ್ ಕಲರ್ ಪ್ರಿಸರ್ವೇಟಿವ್ಸ್ ಏನೂ ಆ್ಯಡ್ ಮಾಡಿಲ್ಲ. ಹಾಗೆ ಮಾಡಿರೋದು ಬ್ಲೂ ಕಲರಲ್ಲಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಬೇಡ ಅಂತ ಹೇಳಿ ವೈಟಲ್ಲೇ ಮಾಡಿದ್ವಿ. ಸೊ ಇದಕ್ಕೆ ನಾವು ಕೇಕ್ ಟಾಪರ್ಸ್ ಬಂದು ಕಾಮನ ಬಿಲ್ಲು ಹಾಗೆ ಸಣ್ಣ ಬೋರ್ಡನ್ನು ಯೂಸ್ ಮಾಡಿದ್ದೀವಿ. ಫ್ರಂಟಲ್ಲಿ ಆಫ್ ವೇ ಟು 1 ಅಂತ ಒಂದು ಸ್ಟಿಕ್ ಮಾಡಿದ್ದೀವಿ. ಕಾಮನ ಬಿಲ್ಲುನಲ್ಲಿ ಸಣ್ಣಿರೋ ಥರ ಒಂದು ಡಿಸೈನ್ ಮಾಡಿ ಸ್ಟಿಕ್ ಮಾಡಿದ್ದೀವಿ. ಇದು ಫ್ರಂಟಲ್ಲಿರೋದು ಎಡಿಬಲ್ಲು, ಮೇಲಿರೋ ಟಾಪರ್ಸ್ ಎಲ್ಲ ಬಂದು ನಾನ್ ಎಡಿಬಲ್ಲು ಸ್ಟಿಕ್ಕರ್ಸ್. ಅದನ್ನು ಜಸ್ಟ್ ಕೇಕ್ ಟಾಪರ್ಸ್ ಆಗಿ ಯೂಸ್ ಮಾಡಿದ್ದೀವಿ. ನಮ್ಮ ಪುಟಾಣಿ ರೆಡಿಯಾಗಿ ಬಂದರು. ಎಷ್ಟು ಆರಾಮಾಗಿ ಕೂತಿದ್ದಾರೆ ನೋಡಿ ಸೋಫಾ ಮೇಲೆ. ಈಗ ಎಲ್ಲರೂ ಅವ್ರ ಜೊತೆ ಫೋಟೋಸ್ ತೊಗೊಳ್ಳೋದ್ರಲ್ಲಿ ಬ್ಯುಸಿ ಆದ್ವಿ. ಸೊ ನಮ್ಮ ಫೋಟೋ ಸೆಕ್ಷನ್ ಹೇಗಿತ್ತೋ ನೋಡೋಣ ಬನ್ನಿ. ಅಮಲು ಅದು ಅಮಲು ನಿನ್ನ ಮೈಸೋಕಿ ಗಾಳಿಗಂಧ ತರಲು ಕೊಡಲು ನಿನ್ನ ಕೊರಳು ಅದು ಸಂಗೀತ ನೀನು ನುಡಿಯುತ್ತಿರಲು ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನ ಕತ್ತೆ ಅದಕ್ಕಿಂತ ಅಂದ ನೀನೇ ಅಂತ ಅಲ್ಲೇ ಬಿಟ್ಟು ಬಂದೆ. ಹೋ ಹುಡುಗಿ ನೋಡಿ ನಿನ್ನ ನೋಡಿ, ಹೋ ಹುಡುಗಿ ನೋಡಿ ನಿನ್ನ ನೋಡಿ, ಹೋ ಹುಡುಗಿ
ಮೋಡಿ ನಿನ್ನ ನೋಡಿ ಹೋ ಹೋ ಹುಡುಗಿ ಮೋಡಿ ನಿನ್ನ ನೋಡಿ ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ನಿನ್ನ ನಗು ನೋಡಿದಾಗ ಆ, ನಿನ್ನ ನಗು ನೋಡಿದಾಗ ಹಗಲಲ್ಲೂ ಸಹ ತಿಳಿ ಬೆಳದಿಂಗಳು ಸುರಿದಂತಾಯಿತು ಸವಿದಂತಾಯಿತು. ಸೊ ಎಲ್ಲರೂ ಫೋಟೋಶೂಟಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಎಲ್ಲರೂ ಫೋಟೋಶೂಟ್ ಮಾಡೋದ್ರಲ್ಲಿ ನಮ್ಮ ಹಸ್ಬೆಂಡ್ ಬ್ಯುಸಿ ಆಗಿಬಿಟ್ಟಿದ್ರು. ನೋಡಿ ಅವ್ರಿಗೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಅವ್ರನ್ನ ನಗ್ಸೋದಕ್ಕೋಸ್ಕರ ಅವ್ನ ತಲೆ ಮೇಲೆ ಒಂದು ಫೇವ್ರೆಟ್ ಟಾಯ್ ಡಾಗು ಅದನ್ನು ಅವ್ರ ತಲೆ ಮೇಲೆ ಇಟ್ಬಿಟ್ಟು ಅವ್ರನ್ನ ನಗ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಹಾಗೆ ಅವ್ರನ್ನ ನಗಿಸ್ಕೊಂಡು ಮಾತಾಡಿಸ್ಕೊಂಡು ಫೋಟೋಸ್ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಇದೆಲ್ಲ ಸ್ಮಾಲ್ ಸೆಲೆಬ್ರೇಷನ್ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಖಂಡಿತವಾಗ್ಲೂ ಅವನಿಗೆ ನೆನಪಿರೋದಿಲ್ಲ ನಾವು ಸೆಲೆಬ್ರೇಟ್ ಮಾಡಿರೋದು, ಬಟ್ ನಾವಿವತ್ತು ಮರೆಯೋದಿಲ್ಲ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ. ಹಾಗೆ ಮಗುನ ನಗಿಸ್ಕೊಂಡು ಆಟಾಡಿಸ್ಕೊಂಡು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಸ್ಮಾಲ್ ಮೂಮೆಂಟ್ಸು ಒಂದು ಚಿಕ್ಕ ಅಚೀವ್ಮೆಂಟ್ಸ್ನ ಕೂಡ ನಾವು ಸೆಲೆಬ್ರೇಟ್ ಮಾಡೋದ್ರಿಂದ ಮಗುಗೆ ಅದು ತುಂಬ ಖುಷಿ ಕೊಡುತ್ತೆ. ಒಂದು ಹ್ಯಾಪಿ ಎನ್ವಿರಾನ್ಮೆಂಟಲ್ಲಿ ಮಗು ಬೆಳೆದ್ರೆ ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವೆಲ್ಲನೂ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಬನ್ನಿ ಕೇಕ್ ಕಟ್ ಮಾಡೋಣ. ಗಗನ್ ಕುಮಾರ್ ಹ್ಯಾಪಿ ಬರ್ತ್ಡೇ ಟು ಯು ಗಗನ್ ಕುಮಾರ್ ಹ್ಯಾಪಿ ಬರ್ತ್ಡೇ ಟು ಯು ಗಗನ್ ಕುಮಾರ್ ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಪುಟಾಣಿ ಬರ್ತ್ಡೇ ಸೆಲೆಬ್ರೇಷನ್ ಲಾಗ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. Take care and bye bye.